114 ದೇವ್ರ ಹೆಸ್ರು ಬರೆದಿದ್ದೀನಿ. ಅದು ನನ್ನ ಮನಸ್ಸಲ್ಲಿ ಬಂದಿರೋ ದೇವ್ರ ಹೆಸ್ರು ಬರೆದಿರೋದು. ನಾನು ನೆನಪು ಮಾಡ್ಕೊಂಡು ಬರೆದಿರೋ ದೇವ್ರ ಹೆಸ್ರು ಹೇಳ್ತೀನಿ, ಕೇಳ್ಕೊಳ್ಳಿ. ಕೊಲ್ಲೂರು ಮೂಕಾಂಬಿಕೆ, ಚಾಮುಂಡೇಶ್ವರಿ, ರಾಧಾ, ಪಾರ್ವತಿ, ದುರ್ಗಾ ಪರಮೇಶ್ವರಿ, ಮುತ್ತುಮಾರಿಯಮ್ಮನವರು, ಚೌಡೇಶ್ವರಿ, ಕೋಟೆ ಮಾರಮ್ಮ, ಆದಿಶಕ್ತಿ ಅಮ್ಮನವರು, ಕಾಟೇರಮ್ಮ ಶಕ್ತಿ, ಉಕ್ಳು ಮಾರಮ್ಮ, ಮಾರಿಕಾಂಬೆ ದೇವಿ, ಉಡಿಸಲಮ್ಮ, ಶೃಂಗೇರಿ ಶಾರದೆ, ಶ್ರೀ ಸೋಮನಹಳ್ಳಿ ಅಮ್ಮನವರು, ಗ್ರಾಮ ದೇವತೆ ಶಕ್ತಿ ಮಾತೆ, ಕನಕ ದುರ್ಗಮ್ಮ, ಕಬ್ಬಾಳಮ್ಮ, ಅಂಬಾ ಪರಮೇಶ್ವರಿ, ಏಳುಕೊಳ್ಳದ ಯಲ್ಲಮ್ಮ, ಶ್ರೀ ಹುಚ್ಚಮ್ಮ ದೇವಿ, ದೊಡ್ಡಮ್ಮ ತಾಯಿ, ಚಿಕ್ಕಮ್ಮ ತಾಯಿ, ಜಲಗೇರಿ ಅಮ್ಮನವರು, ಶ್ರೀ ಅರಸಿಕಟ್ಟೆ ಅಮ್ಮನವರು, ನಾಗಮ್ಮ, ಶ್ರೀ ಮೂಕಾಂಬಿಕೆ ದೇವಿ, ಶ್ರೀ ಲಕ್ಷ್ಮೀ ದೇವಿ, ಶ್ರೀ ಅರಸಿಕಟ್ಟೆ ಅಮ್ಮನವರು, ಶ್ರೀ ಬನಶಂಕರಿ ದೇವಿ, ಶ್ರೀ ಬಾದಾಮಿ ಗಂಗಮ್ಮ ದೇವಿ, ಕರಿಮಾರಮ್ಮ ದೇವಿ, ಚೆನ್ನಾಯ್ಕನಹಳ್ಳಿ ಅಮ್ಮನವರು, ಶ್ರೀ ಸಂಪ್ಲಮ್ಮ, ಶ್ರೀ ಗಂಗಮ್ಮ ದೇವಿ, ಶ್ರೀ ಉಕ್ಳು ಮಾರಮ್ಮ, ಸಿದ್ಧಿ ಬುದ್ಧಿ ದೇವಿ, ಚೆಲುವಾಂಬೆ ದೇವಿ, ಜಗದಾಂಬೆ ದೇವಿ, ಕಾಮಾಕ್ಷಿ, ಮೀನಾಕ್ಷಿ, ಪುರದಮ್ಮ, ಶ್ರೀ ಪಾಟೇಲಮ್ಮ ದೇವಿ, ಆದಿಶಕ್ತಿ, ರೇಣುಕಾಂಬೆ ದೇವಿ, ಯಲ್ಲಮ್ಮ ತಾಯಿ, ಹಿತ್ಲಮ್ಮ ತಾಯಿ, ನವಶಕ್ತಿ ತಾಯಿ, ಶ್ರೀ ಅಣ್ಣಮ್ಮ ದೇವಿ, ಬಂಡೆಕಾಳಿ ಅಮ್ಮನವರು, ಬನ್ನಿ ಕಾಳಿ ಅಮ್ಮನವರು, ಅನ್ನಪೂರ್ಣೇಶ್ವರಿ, ರಾಜರಾಜೇಶ್ವರಿ, ಶ್ರೀ ಸೀತಾದೇವಿ, ಗಂಗೆ ತಾಯಿ, ತುಂಗೆ ತಾಯಿ, ಶ್ರೀ ತುಳಸಿ ಮಾತೆ, ಶ್ರೀ ಹುಲಿ ದುರ್ಗಮ್ಮ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸರಸ್ವತಿ ದೇವಿ, ಶ್ರೀ ಮರಳಿಯಮ್ಮ ಗಿಡ್ಡಮ್ಮ, ಶ್ರೀ ಹುಲಿಗೇರಿ ಅಮ್ಮ, ಶ್ರೀ ಭೂದೇವಿ ತಾಯಿ, ಶ್ರೀ ಅಂಗಳಮ್ಮ ದೇವಿ, ಶ್ರೀ ಭಾಗ್ಯದ ಲಕ್ಷ್ಮಿ, ಶೃಂಗೇರಿ ಶಾರದಾ ದೇವಿ, ಶ್ರೀ ಮದ್ದೂರಮ್ಮ, ಶ್ರೀ ಮಾಸ್ತಮ್ಮ ದೇವಿ, ಶ್ರೀ ಚೌಡೇಶ್ವರಿ ದೇವಿ, ಶ್ರೀ ಚಾಮುಂಡೇಶ್ವರಿ ದೇವಿ, ಶ್ರೀ ಗೋಮಾತೆ, ಶ್ರೀ ಹಾಸನಾಂಬ ತಾಯಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಓಂ ಶಕ್ತಿ, ಶ್ರೀ ಕಾಳಿಕಾ ದೇವಿ, ಶ್ರೀ ಸೋಮನಹಳ್ಳಿ ಅಮ್ಮನವರು, ಶ್ರೀ ಕೋಟೆ ಮಾರಮ್ಮನವರು, ಶ್ರೀ ಕಬ್ಬಾಳಮ್ಮ, ಶ್ರೀ ವಿದ್ಯೆ ಚೌಡೇಶ್ವರಿ, ಶ್ರೀ ಭದ್ರಕಾಳಿ, ಶ್ರೀ ಗಂಗಮ್ಮ ದೇವಿ, ಶ್ರೀ ನಾಗದೇವತೆ, ಶ್ರೀ ಅಶ್ವಿನಿ ದೇವತೆ, ಶ್ರೀ ಏಳು ಮಂದಳಮ್ಮನವರು, ಶ್ರೀ ಉಕ್ಳು ಮಾರಮ್ಮನವರು, ಸಂತಾನಲಕ್ಷ್ಮಿ, ಹಿತ್ಲಮ್ಮ, ಶ್ರೀ ಯಕ್ತಮ್ಮ. ಇಷ್ಟು ಹೆಸರು ಬರೆದಿದ್ದೀನಿ. ನಾನು ಯಾವ ಫೋನಲ್ಲೇ ಆಗಲಿ ಏನೇ ಆಗಲಿ ನೋಡ್ಕೊಂಡು ಬರೆದಿಲ್ಲ. ನನಗೆ ನನ್ನ ಮನಸ್ಸಿಗೆ ಬರೋ ಅಂಥ ದೇವರು ಬರೆದಿದ್ದೀನಿ. ನಾನು ನನ್ನ ಮನಸ್ಸಿಗೆ ಯಾವ್ಯಾವ ದೇವರು ನೆನಪು ಮಾಡಿಕೊಂಡು 114 ದೇವ್ರ ಹೆಸರು ಬರೆದಿದ್ದೀನಿ. ಒಂದೊಂದು ದೇವರು ಎರಡೆರಡು ಹೆಸರು ಬರೆದಿದ್ದೀನಿ. ಅದು ನನ್ನ ಮನಸ್ಸಿಗೆ ಬರೀಬೇಕು ಅನಿಸಿದ್ದು ನಾನು ಬರೆದಿದ್ದೀನಿ. ದಯವಿಟ್ಟು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಬರೀರಿ ನೀವು, ತುಂಬ ಒಳ್ಳೆಯದಾಗುತ್ತೆ ಮನೆಗೆ. ಮನಸ್ಸಿಗೆ ಏನಾರ ಮೈಂಡಲ್ಲಿ ಅದು ಇದು ಚಿಂತೆ ಮಾಡೋದಕ್ಕಿಂತ ಈ ಥರ ಬರೆದ್ರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ. ಸುಮ್ಮನೆ ಅವ್ರದ್ದು ಇವ್ರದ್ದು ಅಂದ್ಕೊಂಡು ಇದು ಮಾಡೋದಕ್ಕಿಂತ ದೇವ್ರ ಹೆಸ್ರೇ ಆಗಲಿ ಬೇರೆ ಒಂದು ಏನೇ ಆಗಲಿ ನೆನಪು ಮಾಡಿಕೊಂಡು ಏನಾದ್ರು ಒಂದು ಬರಿತಾಯಿದ್ರೆ ನಮಗೂ ಮನಸ್ಸಿಗೆ ಇದಾಗುತ್ತೆ. ನಾನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ಇಷ್ಟು ದೇವ್ರ ಹೆಸ್ರು ಇನ್ನೂ ಬರಿಬೇಕು ಅಂದ್ಕೊಂಡಿದ್ದೀನಿ, ಬರಿತೀನಿ. ಓಕೆ, ನಮಸ್ಕಾರ.